ಅಲ್ಲಿ ಒಂದು ರೇಷಿಯೋ ಪ್ರಕಾರ ಕೊಡ್ತೀವಿ ಸರ್. ರೇಷಿಯೋ ಪ್ರಕಾರ ನೈಟ್ರೋಜನ್ ಯಾವಾಗ ಭೂಮಿಗೆ ಒಂದು ಸ್ವಲ್ಪ ಹೆಚ್ಚಬೇಕ್ರಿ. ನಮ್ಮ ಮಡಿ ನೆಲಗಳಿಗೆ ಹಾಡ್ ನೆಲ ರೀ JCB ಗಾರೆ ಮಾಡಿವ್ರಿ ಸರ್. ಇಲ್ಲಿ ಒಂದು ಫೂಟ್ ತಳಗೆಲ್ಲ ಪಡಿಗಲ್ಲ ಐತಿ ಸರ್. ಇಲ್ಲಿ ಒಂದು ಫೂಟ್ ತಳಗ ಒಟ್ಟ ಮಣ್ಣು JCB ವರ್ಕ್ ಮಾಡಂಗಿಲ್ಲ. ಅಟ್ಟ ಎಕರೆಗೆ 14,000 ಹಂಗ ಕುಣಿ ಮಾಡಕ ಕೊಟ್ಟಿವ್ರಿ ಸರ್. ನೇಗ್ಲಿಲ್ಲ ಏನಿಲ್ಲ ಬರೀ ಕುಣಿ ಮಾಡಿವ್ರಿ. ಹಿಂಗ 6 ಹಿಂಗ 4 ಇಟ್ಟಿವ್ರಿ. ಮತ್ತೊಂದ್ ಸರ ಅಲ್ಲಿ ಕರಿಮಣ್ಣು ತಂದಿವ್ರಿ. ಕರಿಮಣ್ಣು ಬೇರೆ ಕಡೆ ತರ್ಬೇಕಾ ಸರ್. ನಮ್ಗೆ ಇಲ್ಲಿ ಎಲ್ಲಿ ಸಿಗ್ಲಿಲ್ಲ. ಬೇರೆ ಕಡೆ ಅಂದ್ರೆ ಇದ ಊರಂದ ಒಂದ ಎರಿ ಮಣ್ಣದಾಗಿಂದ ಫಲವತ್ತಾದ ಮಣ್ಣು ಕೆರೆಯಾಗಿಂದ ಮಣ್ಣು ಕಿತ್ತನು ಒಂದು ಹಳ ದಂಡಿ ಒಂದು 4 ಎಕರೆ ಪಡ ಇದ್ದದನ್ನೆಲ್ಲ ಇತ್ತು ಮಣ್ಣು ಕರಿಮಣ್ಣು. ಅವ್ರು ಮಾರಾಕ್ತಿದ್ರು. ಅವ್ರ ಕಡೆ ಹೋಗಿ ಎಲ್ಲಾರ್ಕಿಂತ ಒಂದ್ ಸ್ವಲ್ಪ 4 ದುಡ್ಡು ಹೆಚ್ಚು ಕೊಟ್ಟು ಕರಿಮಣ್ಣು ತರ್ಸ್ಕೊಂಡಿವಿ. ಕರಿಮಣ್ಣು ತಂದ ಬಳಕ ಪ್ರತಿ ಗಾರಿಯಾಗ 4 ಬುಟ್ಟಿ ಕರಿಮಣ್ಣು ಹಾಕಿವ್ರಿ. ಯಾಕಂದ್ರೆ ಇಲ್ಲಿ ಎಲ್ಲ ಕಲ್ಲು ಎದ್ರು ನಮ್ಗೆ JCB ತೆಗ್ಯಾನ ದೊಡ್ಡ ಕಲ್ಲು ಬಂದು ಅದನ್ನೆಲ್ಲ ಸಫಾಯಿ ಮಾಡ್ಕೊಂಡು ಕರಿಮಣ್ಣು 4 ಬುಟ್ಟಿ ಹಾಕಿ ಅದ್ರ ಒಳಗೆ ತಿಪ್ಪೆ ಗೊಬ್ಬರ ಹಾಕಿ ನಂತರ ಏರಿ ಒಳಗೆ ಗೊಬ್ಬರ ಜರ ಹಾಕಿರಿ. ಬೇವಿನ ತಪ್ಪಲ ಮಿಕ್ಸ್ ಮಾಡಿದ್ರಿ. ಬೇವಿನ ತಪ್ಪಲ ಸಾಲಿಲ್ಲ ಸರ್ ಎಲ್ಲ ಕುಣಿಗಳಿಗೆ 10 ಎಕರೆಗೆ ಎಲ್ಲಿ ಸಾಲು ಬೇವಿನ ತಪ್ಪಲ ಆಯ್ತು. ಬೇವಿನ ಹಿಂಡಿ ತೊಗೊಂಡು ಬಂದಿವು. ಪ್ರತಿಯೊಂದು ಗಾರಿಯಕ್ಕೆ 2 ಬಕ್ಷಿ ಬೇವಿನ ಹಿಂಡಿ ಹಾಕಿದ್ದೀವಿ. ಸಫಾಯಿ ಮಾಡಿ ಅದಕ್ಕೆ ಬುದ್ಲಿಲೆ ಜರ ಹಿಂಗೆ ಅಗ್ರಿ ಹೊಡೆದೇವ್ರಿ. ಅಗ್ರಿ ಹೊಡೆದ 2 ಕಣದು 5 6 5 6 ಗಂಟೆ ಇಟ್ಟಿವಿ. JCB ಅವ್ರು ಏನ್ ಮಾಡ್ತಾರೆ ಸರ್ ರೌಂಡ್ ಇಟ್ಟಿದ್ದೀವಿ ಸರ್. ಹಿಂಗೆ ಅಗ್ರಿಲೆ ಹಿಂಗೆ ಅಗ್ರಿಲೆ ಹೊಡೆದ 2 ಗಂಟೆ ಆಯ್ತು. ಕಣ್ಗಳು ಏನ್ ಮಾಡ್ಕೊರಿ ಒಂದು ಹಚ್ಚೋದ ನೋಡಿ ಜರ ಹಚ್ಚುದ್ರಿ. ಮತ್ತೊಂದು ಬೀಜೋಪಚಾರ ಮಾಡಿ ಹಚ್ಚಿದಿವ್ರಿ. ಬಾಯಿಸ್ಟನ್ನ ಜರ್ಮಿನೇಟರ ಕ್ಲೋರೋ ಬೀಜೋಪಚಾರ ಮಾಡಿ ಇಟ್ಟಿವಿ. 28 ದಿನಕ್ಕಂದ್ರೆ ಇಟ್ಟಿಟ್ಟು ನಾಟಿಗೆ ಬಂದ್ರು ಸರ್. ಕಬ್ಬು ಯಾವಾಗ ಹೇಳಕ್ ಒಂದು 15-16 ದಿವಸ ಹೋದ್ರಿ 28 ದಿವಸ ತಕ ಕ್ಲಿಯರ್ ನಾಡ್ತೈತಿ. ಅದು ನಾಟಿದ ಕೂಡಲೇ ಅದಕ್ಕೆ ಡ್ರಿಂಚಿಂಗ್ ಅವಶ್ಯ ಭಾಳ ಐತಿ ಸರ್. ಯಾಕಂದ್ರೆ ಆ ಹೇಳಿದ ನಾವು ಡ್ರಿಪ್ಲೆ ಕೊಟ್ಟು ತೊಳಕ್ ಆಗಂಗಿಲ್ಲ. ಅದಕ್ಕೆ 28-30 ದಿನದ ಸಸಿಗೆ ಡ್ರಿಪ್ನ ತೊಳ್ಬೇಕು ಹಿಡ್ಕೋಬೇಕು ಅನ್ನೋದು ಆಗಂಗಿಲ್ಲ. ಅವಾಗ ಏನು ಮಾಡ್ತೀವಿ ಡ್ರಿಂಚಿಂಗ್ ಮಾಡ್ತೀವಿ ಸರ್. ಬಾಯಿಸ್ಟನ್ ರೀ ಮತ್ತು ಹ್ಯೂಮಿಕ್ ಆಸಿಡ್ ರೀ ಕ್ಲೋರೋ ರೀ ಒಂದು ಸ್ವಲ್ಪ 40 ಮಿಲಿ ಹಾಕಿದೀವಿ ಅಂತ ತಿಳ್ಕೊರಿ. ಮತ್ತೊಂದು ಸರ್ ಫಾಸ್ಫರಿಕ್ ಆಸಿಡ್ ಅವಾಗೇನು ಅವಶ್ಯ ಇರೋಂಗಿಲ್ಲ. ಹ್ಯೂಮಿಕ್ ಆಸಿಡ್ ಕೊಡ್ತೀವಿ. ಇನ್ನೇನು 2ನೇ ಡ್ರಿಂಚಿಂಗ್ದಾಗ ಹ್ಯೂಮಿಕ್ ಆಸಿಡ್ ರೀ ಲಿಸೆಂಟ ಬೇರ್ ಕೊರಕು ಹುಳುಗಳದು ಬರಂಗಿಲ್ಲ 6 ತಿಂಗಳು ಅದನ್ನ ಕೊಡ್ತೀವಿ ರೀ. ಮುಂದೆ ಹೋಗಿ ಸ್ಪ್ರೇ ಕೊಟ್ಟಿವಿ ಸರ್. ಬಾಯಿಸ್ಟನ್ ಸ್ಪ್ರೇ ಕ್ಲೋರೋದ್ರಿ ಮತ್ತು ಅದ್ರಾಗ ಸಾಪ ಇವ ಕೆಲವೊಂದು ಫಂಗಿಸೈಡ್ದು ಕೊಟ್ಟಿವಿ ರೀ. ಎಲೆ ಹೆಂಗೆ ಬರಾಕತ್ತು ಅಂದ್ರೆ ಹಿಂಗೆ ಬರಾಕತ್ತು. ಯಾಕಂದ್ರೆ ತಳದಾಗ ಅದಕ್ಕೆ ಏನು ಬೇಕಲ್ಲ. ಮತ್ತೊಂದು ಇಸ್ರೇಲ್ ಸಿಸ್ಟಮ್ ನಮ್ಗೆ ನಮ್ಮ ಸಿಸ್ಟಮ್ಗೂ ನಾವು ಯಾಕೆ ಯೋಗಿ ಅನ್ಸ್ಕೊಂಡಿವಿ ಅದಕ್ಕೊಂದು ಕಾರಣ ಐತೆ ಸರ್. ನಮ್ಮಲ್ಲಿ ಮಣ್ಣು ಹಾಕ್ಬೇಕಂತ 1 ವರ್ಷ ಹಾಕಿದೀವಿ ಸರ್. ತಿಪ್ಪೆ ಕಥ ನಮ್ಮಲ್ಲಿ ಎಟ್ಟಿತ್ತು ಅಷ್ಟೆಲ್ಲ ಕಡ್ದೀವಿ. ಆ ಕಥ ಹೋಗಿ ಆ ಗಾರಿಗೆ ಹೋತ್ರಿ ಸರ್. ಯಾಕಂದ್ರೆ ಎಲ್ಲ ಭಾಳ ಇಳಿಜಾರ ಐತಿ ನಮ್ಮಲ್ಲಿ. ಮತ್ತು ಹಾಕಿದ ಮಣ್ಣು ನಿಲ್ವತ್ತು ಹಾಕಿದ ಕಥನೂ ನಿಲ್ವತ್ತು ಅಂದ್ಕೂಡಲೇ ಆ ಇಸ್ರೇಲ್ದಾಗ ಹಿಂಗೆ ಮಾಡ್ತಾರೆ ಅನ್ನೋದು ನಮ್ಮ ಸಾಹೇಬ್ರು ಹೇಳಿದ್ರು ಸರ್. ಅವ್ರು 200 ಎಕರೆ ಕಂಟ್ರೋಲ್ ಮಾಡ್ತಾರೆ. ಕಡಿಮೆ ನೀರ ಕಡಿಮೆ ಮಣ್ಣು ನೀವು ಯಾಕೆ ಮಾಡಬಾರ್ದು ಮಾಡ್ರಿ ರಿಂಗ್ ಫಿಟ್ ಮಾಡ್ರಿ ಏನು ಉಳಿದು ರಿಂಗ್ ಫಿಟ್ ಮಾಡಿ ಫಲವತ್ತಾದ ಮಣ್ಣು ಗೊಬ್ಬರ ತುಂಬಿದಾಗ ರೀ 10 ಸಸಿ ಮೇಂಟೆನ್ಸ್ ಇಟ್ಕೊಂಡಿವಿ ಸರ್. ಮಿನಿಮಮ್ ಅಂದ್ರೆ 10 ಬಂದು 11 ಬಂದು ಒಂದೊಂದಕ್ಕೆ ಮೊದಲು ಹೊಡೆದು 2-3 ಮರು ತಿಂಗಳು 4-5 ಅದು ಮುಂದೆ ಹೋಗಿ 5-6 ಹಿಂಗೆ ಹಬ್ಕೋತ ಇಲ್ಲಿ ತನಕ ಇವು ಏನು ನಿಂತಾವ ನೋಡ್ರಿ ಎಲ್ಲ ಇವು ಮರಿಗ ಬರೀ. ಸರಾಸರಿ ಒಂದು ಕುನಿ ಒಳಗೆ 60ರಿಂದ 70 ಕಬ್ಬು ಅದಾವ್ರಿ. ಒಂದೊಂದ್ರೆ 80 ಅದಾವ್ರಿ. ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡಿಲ್ಲ ಅಂದಂಗ ಸರ್. ಒಟ್ಟು ಎಷ್ಟು ಹೇಳ್ತಾವಲ್ಲ ನಾವು ಎಷ್ಟು ಹೇಳ್ತಾವ ಅಷ್ಟೆಲ್ಲ ಬಿಟ್ಟಿವ್ರಿ. 5.5 kg ಕಬ್ಬು ಆತ್ರಿ. ಒಂದು ಕಬ್ಬು 4 kg ಆಗೈತಿ. ಒಂದು ಕಬ್ಬು 3 kg ಆಗೈತಿ. ಸರಾಸರಿ ಒಳಗ 3 kg ಮ್ಯಾಲ್ದವ್ರಿ ಸರ್. 3ರಿಂದ 5 kg ತಕ 5.5 ಆಗ್ಯಾವ 80 ಕಬ್ಬು ಸರ್. ಇನ್ನೊಂದ ಈ ಕಬ್ಬನ್ನ ನಾವು ತೂಕ ಮಾಡ್ಕೊಂಡಿವಿ ಅಂತ ತಿಳ್ಕೊರಿ ಸರ್. ಇದು ಸುಮಾರು 6.5 kg ಆಗ್ತೈತ್ರಿ. 5.5 ಅಂತ ಹಿಡ್ಕೊಂಡು ಎಷ್ಟು ಆಗ್ತೈತಿ ನೋಡಿ ಸರ್. 5.5 ಆಗ್ಬೋದ್ರಿ. 5.5 ಮ್ಯಾಲ ಆಗ್ತೈತಿ ಸರ್. ಇದು ಏನು ಮರಿಗಾಬ ತೂಕ ಮಾಡಿದೀವಿ ಅಂದ್ರೆ 4 kg ಐತಿ ಸರ್. 5 kg ಸಿಗುತ್ತೆ ಸರ್. ಎವರೇಜ್ದಾಗ 5 ಸಿಗಂಗಿಲ್ರಿ. ಯಾಕೆ ಒಂದೊಂದು ಒಳಗೆ 3 ಆಗ್ತೈತಿ. ಕಡಿಮೆ ಇರ್ತಾವ್ರಿ. ಇವ ಹೆಂಗೈತಿ ಸರ ಹಚ್ಚಗಬ್ಬ 26 ಫುಟ್ ಐತಿ. ಮರಿಗಬ್ಬ ಬರೀ 10 ಫುಟ್ ಐತಿ. ಖರೆ 4 kg ಐತಿ. ಬಾಬ್ಜಾನ ಬಚ್ಚೆಗ ಗಂಡಲಿಕ್ಕ ಸರ್. ಇವ 55ರಿಂದ 56 58 ಗಣಿಕೆ ತೆಗೆದೈತಿ. ಮತ್ತೆ ಎಲ್ಲ ಗಣಿಕೆ ಸೈಜ್ ಚಲೋನ ಐತಿ ಸರ್. ಎಲ್ಲ ಅಲ್ಲಿ ನಡು ಬರೋಣ ಸಣ್ಣಾಗಿತ್ತಲ್ಲ ಗಣಿಕೆ. ಅದಕ್ಕೊಂದು ಕಾರಣ ಐತಿ ಸರ್. ಅದು ಕಬ್ಬು ಬಿತ್ತರಿ ಸರ್. ಹಂಗಾಗಿ ಅಲ್ಲಿ ಅದಕ್ಕೆ ಸರ್ ನಾವು ಇದ ಸಲ ಫಸ್ಟ್ ಪ್ರಯೋಗ ರೀ. ಈಗಾಗಲೇ ಮಹಾರಾಷ್ಟ್ರದಾಗ ನಾವು ಮಾನ್ಯ ಸರ್ದು ನೋಡಿದ್ವಿ. ಬಾರಾಮತಿ ಒಳಗೂ ಕೆಲವೊಂದು ಸ್ಟಡಿ ಇತ್ತು. ನಮ್ಮದು ಆಲ್ರೆಡಿ ಸ್ಟಡಿ ಇತ್ತು. ನಾವು ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ ತಳ ಹಿಡ್ಕೊಂಡು ಫಾಸ್ಟ್ ಭಾಳ ಎಪ್ಸಿದೀವಿ ಸರ್. ಇಲ್ಲಿ ನೋಡಿ ಸರ್ ಗಣಿಕೆ ಸೈಜ್ 10 ಇಂಚ್ ಮೇಲೆ ಐತೆ ಸರ್. ಇನ್ನು ಮತ್ತು ಸರ್ ಅದಕ್ಕೊಂದು ಕಾರಣ ಐತೆ ಸರ್. ಇಲ್ಲಿ ಬತ್ರಿ ಸರ ಕಬ್ಬು ಬಿತ್ತು ನಮ್ಮದ. ಇಲ್ಲಿ ಬಂದಾಗ ಕಬ್ಬು ಬಿದ್ದಾಗ ಅದಕ್ಕೆ ಆರಾಮ್ ತಿಪ್ ತಂದಂಗಾರಲ್ಲ ಬೇರೆ ಹರ್ಕೊಂಡು ಬಿತ್ತ. ಇಲ್ಲಿಂದ ಇಲ್ಲಿ ತಕ ಇದಕ್ಕೆ ಸರ ಅದಕ್ಕೆ ಯಾಕೋ ಒಂದು ಸ್ವಲ್ಪ ಅದಕ್ಕೆ ಪೆಟ್ಟು ಬಿದ್ದಂಗೆ ಅದು ಪೆಟ್ಟು. ಯಾಕಂದ್ರೆ ಬೇರೆ ಹರ್ಕೊಂಡವು
ಅಥವಾ ಬೇರೆ ಸಡ್ಲಾಗ್ಯಾವ್ರಿ ಅಲ್ಲಿ ಅನುಕೂಲ ಆಗಿ ಸರ್ ಇನ್ನೊಂದು ಏನಾಗೈತ್ರಿ ಅಲ್ಲಿಗೆ ನಾವು ಮುಂದೆ ನಾವು ಸ್ಟಡಿ ಮಾಡಿದ್ವಿ ಸರ್. ಸರ್ ಬೆಂಡ್ ಆಗಿ ಹೋಯ್ತಿಲ್ಲ ಪೋಷಕಾಂಶದ ಕಡಿಮೆ ಸರ್, ಬೆಂಡ್ ಆಗಿಲ್ಲ. ಇಲ್ಲಿ ವಂಕ ಐತಿಲ್ರಿ ಇಲ್ಲೇನ್ ಸೀದಾ ಬರೋದಕ್ಕಿಂತ ಇಲ್ಲಿ ಬೆಂಡ್ ಆಗಿ ಹೋಯ್ತಿಲ್ಲ ಗಣಿಕೆ ಮತ್ತೆ ಇಷ್ಟ ಇದ್ದಿದ್ದು ಗಣಿಕೆ ಇಷ್ಟ ಆಗ್ತಾವ. ಹಾ ಯಾವಾಗ ಬಾಯಿ ಬಾಯಿ ತಂದ್ರೆ ಕಡಿಮೆ ಅಲ್ಲಿ ಐತೆ ಟರ್ನ್ ಆಗ್ತೈತಿಲ್ಲ ಸರ್. ಸರ್ ಅಲ್ಲಿಂದ ಇಲ್ಲಿ ಬಂದಾಗ ಬಿತ್ತು, ಇನ್ನು ಬಿದ್ದಾಗ ನಮ್ಮದು ಎಲ್ಲ ಇನ್ನು ಎವರೇಜ್ ಫೇಲ್ ಆತೈತಿ ತಿಳ್ಕೊಂಡು ಏನು ಮಾಡಿದ್ವಿ, ಇನ್ನು ಕಬ್ಬು ಬಿದ್ದೈತಿ. ಯಾಕೆ ಬಿಡ್ತೀವಿ, ಬೇರೆ ಎಲ್ಲ ಸಡ್ಲಾಗೆ ಬಿತ್ತು. ಬೇರೆ ಸಡ್ಲ ಆಗ್ಬೇಕಂದ್ರೆ ಇದು ಮುಂದಿನ ಡೋಸ್ ಬಂದ್ ಮಾಡಿದ್ವಿ ಸರ್. ಅವಾಗ ಆಟೋಮೇಟಿಕ್ ಕೊಟ್ಟಿದ್ದೀವಿ ಅಂದ್ರೆ ಎಲ್ಲಾಗೂ ಕಣ್ಣು ಬರ್ತಿದ್ವು, ಉಪ್ತಿದ್ವು. ಅಲ್ಲಿ ಏನು ಮಾಡಿದ್ವಿ ಸರ್, ಮತ್ತೆ ನಾವು ಹ್ಯೂಮಿಕ್ ಆಸಿಡ್ ಫಾಸ್ಫರಿಕ್ ಆಸಿಡ್ ಜೋರು ಮಾಡಿವಿ, ಬಯೋಜಮ್ ಕೊಟ್ಟಿವಿ. ಬಯೋಜಮ್ ಕೊಟ್ಟಾಗ ಹ್ಯೂಮಿಕ್ ಆಸಿಡ್ಲಿ ಬೇರುಗಳು ಮತ್ತೆ ಹೊಸ ಬೇರು ತಯಾರಾದವು. ಹೊಸ ಬೇರು ತಯಾರಾದಾಗ ಎಲ್ಲ ಕಬ್ಬುಗಳು ಮತ್ತೆ ಎಲ್ಲ ಅಲ್ಲಿದಲ್ಲಿ ಹತ್ಕೊಂಡಂಗೆ ಅದು ಮತ್ತೆ ಸರ್ ಅದು ಕ್ರಮೇಣವಾಗಿ ಸುಧಾರಿಸಿ ಅಲ್ಲಿ ಏನು ಬೆಳೆದಿತ್ತು ಅದು ಅಲ್ಲಿ ಅದು ಮುಂದೆ ಬರ್ತದೆ ಸರ್. ಯಾಕಂದ್ರೆ ಇಷ್ಟು ಬರೋಕೆ ಅದಕ್ಕೆ 2 ತಿಂಗಳು ಟೈಮ್ ತೋತ್ರಿ. ಅದು ಒಂದು ವೇಳೆ ಕಬ್ಬ ನೀವು ಅಂದಂಗೆ ಸರ್ ಫಸ್ಟ್ ಅಂದ್ರಲ್ಲೇ ನಾವು ಕಡುಲಿಲ್ಲ ಅಂದ್ರೆ ಇದ ಸೈಜ್ ಇಲ್ಲಿ ತೆಗಿಬೋದು ಕಬ್ಬು. ಗಜ ನಿತ್ರ ಅಷ್ಟೇ, ಗಜ ನಿತ್ರ ತೆಗಿಬೋದು. ಈಗೇನು ಒಂದು ಗುಂಪಡೆಗ 70 ಕಬ್ಬು 80 ಕಬ್ಬು. ಹಾಂ 80 ಕಬ್ಬು ಎವರೇಜ್ 3 ಕೆಜಿ ಹಿಡಿದ್ರೆ 8 24 240 ಟನ್ ಬರ್ಬೇಕ್ರಿ ಸರ್. 2 ಕ್ವಿಂಟಲ್ ಒಂದು ಗಾರ್ಯಕ್ಕೆ ರೀ. ಒಂದು ಗಾರ್ಯಕ್ಕೆ 2.5 ಕ್ವಿಂಟಲ್ ಅಂದ್ರೆ 1000 ಗಾರ್ಯಕ್ಕೆ ರೀ ಸರ್. 2.5 ಟನ್ ಆಗ್ತದೆ. 2.5 ಅಂದ್ರೆ ಎಕರೆಗೆ 2.5 ಆಗ್ತೈತೆ ಸರ್ ಒಂದು ಗಾರ್ಯಕ್ಕೆ. ಸರಿ ನೀವು ಹಿಡ್ಕೊಂಡು ನಮ್ಮ 1000 ಗಾರ್ಯ ಬಿದ್ದಾವ್ರಿ. ನಾವು 3 ಕೆಜಿ ಹಿಡ್ಕೊಂಡಿವು, 70 ಕಬ್ಬ ಹಿಡ್ಕೊಂಡಿವು ಅಂದ್ರೆ 4 ಕೆಜಿ ಹಿಡ್ಕೊಂಡಿವು ಅಂದ್ರೆ 8 4 32 320 ಬೆಳಬೇಕ್ರಿ ಅದು. ನಾವು 60 ಹಿಡಿನು ಸರ್. 60 ಹಿಡಿದಾಗ 4 ಕೆಜಿ ಹಿಡಿದು ಅಂದ್ರೆ 6 4 24 240 ಟನ್ ಬರಬೇಕು. ಆದ್ರೆ ನಮಗೆ ಬಿತ್ತರಿ ಎಳೆ ಕಬ್ಬು ಹೋಗ್ಲಿಲ್ಲ ರೀ. 2 ತಿಂಗಳು ಲೇಟ್ ಆಗ್ತದೆ. ಕಬ್ಬು ಈಗ 16 ತಿಂಗಳು ಈಗ ಕಟಾವು ಮಾಡೋ ಈಗ ಗರಿಗೆ ಬರೋಕ್ಕಿಂತ ಮೊದಲು ಒಂದು ವೇಳೆ ಫ್ಯಾಕ್ಟ್ರಿಗೆ ಹೋಗಿತ್ತಂದ್ರೆ ನಮ್ಮದು 200 ಟನ್ ಟಾರ್ಗೆಟ್ ಆಗ್ತದೆ. ಒಂದು ವೇಳೆ ಕಟಾವ್ದು ಭಾಳ ಪ್ರಾಬ್ಲಮ್ ಐತ್ರಿ. ಕಟ್ಟಾವುದು ಸರ್, ಲೋಡಿಂಗು ಪ್ರಾಬ್ಲಮ್ ಸರ್. ಸುಮಾರು ಒಂದು 7-8 ಗ್ಯಾಂಕ್ ಎಲ್ಲ ಓಡಿ ಹೋದ್ರು. ಅವ್ರಿಗೆ ಯಾನ್ ಕೊಡ್ತೀವಿ ಅಂದಿವಿ, ಪಾರ್ಟಿ ಕೊಡ್ತೀವಿ ಅಂದಿವಿ, ಏನೋ ಕೊಡ್ತೀವಿ ಅಂದ್ರೆ 2 ಸಾರಿ ತುಂಬವ್ರಾಗ ಹೋಗವ್ರ. ಒಂದು ಯಾಕಂದ್ರೆ ಇತ್ತಿತ್ತಲಾಗಿ ಕಡಿಯವ್ರ ಸಂಖ್ಯೆ ನಮ್ಮ ಕುರ್ಚಿಯಾಗಿ ಹೆಚ್ಚಿದ್ರು ಸಹಿತ ಅವ್ರಿಗೆ ಡಿಮಾಂಡ್ ಭಾಳ ರೀ ಅಂತ ಹೇಳಿದಾಗ ಅವ್ರಿಗೆ ಏನು ಮಾಡಿದೀವಿ ರೀ, ಮತ್ತೆ ಚಾ ಪಾನಿ ಕುಡ್ದ, ಅದು ಕುಡ್ದ, ಊಟ ಕುಡ್ದ, ನಾಷ್ಟ ಕುಡ್ದ, ಹಿಂಗೆ ಮಾಡಿ ಬಡ್ಡಿನ ಸರಿಯಾಗಿ ಸಿಗುದಿಲ್ಲಲ್ರಿ. ಸಿಗಂಗಿಲ್ಲ ರೀ. ಮತ್ತೊಂದು ಜಗ್ ಬೇಕ್ರಲ್ಲ, ಜಗ್ ಬೇಕ್ರಿ. ತುಕಡಿ ಹಾಕಾಗ ನಮ್ಮ ಕೈ ನುಸಾತ. ನಮ್ಮಲ್ಲಿ ನಂದ 2 ಎಕರೆ ಐತ್ರಿ. ತುಕಡಿ ಹಾಕಿ ಕೈ ನುಸೈತಿ ಅಂದ್ರಿ ಅದನ್ನ ಎಷ್ಟು ದಿವಸ ಕಡ್ದು ಗೊತ್ತಿಲ್ರಿ. ಡೈಲಿ ಕಡ್ದಾಗ್ರಿ 15 ದಿನ ಆಯ್ತು ಅದು. ಆಯ್ತು ಸರ್. ನಮ್ಮದು ಒಂದು ಲೆಕ್ಕನ ಕಬ್ಬ ಬೆಳೆಸೋದು ಮುಖ್ಯವಾಗಿ. ಕಡಿದ ಒಂದು ಸ್ವಲ್ಪ ಹೆಚ್ಚಾಗೋದು ನಮ್ಮದು ದಾಖಲೆ ಮಾಡೋದು ಮೇನ್ ಐತ್ರಿ. ಕಬ್ಬ ನಾವು ಯಾಕೆ ಹಿಡಿಸ್ರ ಇತ್ತಿತ್ತಲಾಗಿ ಎಲ್ಲ ರೈತರು ವೈಜ್ಞಾನಿಕ ಬಳಕೆ ಮಾಡ್ಕೋಬಾರ್ರಿ. ಅಂಗಡಿಯಂದು ಒಂದು ಮಟ್ಟೆ ಕತ್ತಾರ ಇವು ಮರಿಗಾಬ್ರಿ ಸರ್. ಇದನ್ನ ಒಂದು 4 ಕೆಜಿ ಅಂತೂ ಸಹಜ ಆಗ್ತಾವ್ರಿ. ವಾಡಿ ಕಡ್ದು ಬಳಕ ವಾಡ ಕಾಡು ಅದ ನಂತರ ಎದ್ದದ್ದು ಬಿದ್ದ ಬಳಕೆ ಎದ್ದದ್ದು ಸರ್. ಎಲ್ಲ ಕಿತ್ಕೊಂಡು ಎಲ್ಲ ಹಿಂಗೆ ಏನು ಹೊಡಿತಾರಲ್ಲ ಆ ಎಳೆದಾಗ ಅದಕ್ಕೆ ಮತ್ತೆ ಮರಿ ಬರ್ತಾವ ಸರ್. ಅದಕ್ಕೆ ಏನು ಮರಿ ಬರ್ತಾವ, ಇವು ಮರಿ ಉಳಿತಾವ್ರಿ. ಇವು ಮರಿ ಉಳ್ಕೊಂಡ 70-75 ಸರ್ ನಮ್ಮ ಕೌಂಟ್. ಇದು ಎಷ್ಟು ದಿವ್ಸದ ಐತ್ರಿ ಕಬ್ಬ? ಇದು ಕಬ್ಬ ಸರ್ 14 ತಿಂಗಳಿಗೆ ಹೋಗ್ಬೇಕಾಗಿತ್ತು. ಅದು ಬ್ಯಾಟ್ರಿ ಲೇಟ್ ಆದವು. ಇವತ್ತು 15 ತಿಂಗಳು ಆಗ್ತದೈತಿ. ನಮ್ಮ ಕಬ್ಬು ಹೇಳ್ರಿ ಅಕ್ಟೋಬರ್ಗೆ ಹೋಗಿತ್ತಂದ್ರೆ ಸರ್ ನಮ್ಮ ಟಾರ್ಗೆಟ್ 200 ಇತ್ತು ರೀ. ಯಾಕೆ ಹೇಳ್ರಿ, ಈಗ ಈ ಕಬ್ಬ ಯಾವುದೋ ತೂಕ ಮಾಡ್ರಿ. ಒಂದೇ ನಿಮಿಷ ಸರ್. ಇದೊಂದು 4 ಕೆಜಿ ಸರ್. ಯಾರಾದ್ರೂ ನೋಡ್ರಿ, ಇದು ಮರಿಗಬ್ಬ 4 ಕೆಜಿ, ಮರಿಗಬ್ಬ 4 ಕೆಜಿ. ಇನ್ನು ಹಚ್ಕಬ್ಬ ಅಂತೂ 6 ಕೆಜಿ ಬಂದೇ ಇಲ್ರಿ. ಯಾಕೆ ಬಂದಿಲ್ಲ ಅದಕ್ಕೆ ವೇಟ್ ಹೆಂಗ್ ಬರ್ತೈತ್ರಿ? ಇಲ್ರಿ ವೇಟ್ ಬರಂಗಿಲ್ಲ ಸರ್. ಕೆಲವ್ರು ಸರ್ ಗರಿ ತೆಗದ ನಂತರ ಬೆಂಡ್ ಬರ್ತೈತಿ ಅಂತ ಹೇಳ್ತಾರೆ. ಮುಂದೆ 4 ಗಂಟೆಗೆ ಎಷ್ಟು ಗರಿ ಬಂದಿರತ್ಲಿ ಅಷ್ಟು ಬರ್ತೈತಿ ಬಿಡ್ರಿ. ಇನ್ನೊಂದು ಹೇಳ್ತೇನೆ ರೀ, ನಮ್ಮಲ್ಲಿ ನಾವು ಬೆಂಡ್ ಬರ್ತಾರ ಇಟ್ಟು ವೇಟ್ ಬರಂಗಿಲ್ಲ. ಹೇಗೆ ಗೊತ್ತಾಗ್ಬಿಡತ್ರಿ? ಮೆಸೇಜ್ ಕೇಳತ್ತೀನಿ ಸರ್. ಸರ್ ಇನ್ನೊಂದು ರಿಕವರಿ ಎಲ್ಲರೂ ಕಡಿಮೆ ಐತಿ ಸರ್. ಫ್ಯಾಕ್ಟ್ರಿ ಅವ್ರು ಏನಂತಾರು ಇಲ್ರಿ 10 ರಿಕವರಿ. ಇದನ್ನ ಸತೀಶ್ ಶುಗರ್ಸ್ ಅವ್ರು ಬಂದು 12 ರಿಕವರಿ ಬರ್ತೈತ್ರಿ. ನಾವು ಇದ್ರ ಶುಗರ್ ಕಂಟೆಂಟ್ ನೋಡಿನ್ರಿ 23.93 ಶುಗರ್ ಕಂಟೆಂಟ್ ಐತಿ. 86 ಈಕ್ವಲ್ ಐತ್ರಿ. ಫ್ಯಾಕ್ಟ್ರಿ ಅವ್ರು ಏನ್ ಮಾಡ್ತಾರ ಸರ್, ಅದಕ್ಕೆ ಎಳಿಗಬ್ಬ ಕಳಿಸ್ತಾರ ಸರ್ ರೈತರು. ಎಳಿಗಬ್ಬ ಇದ್ದಾಗ ಇದ್ರ ರಿಕವರಿ ಕಮ್ಮಿ ಇರ್ತೈತಿ. 12 ತಿಂಗಳು ಮೇಲ್ಪಟ್ಟು ಇದ್ದಾಗ 12 ರಿಕವರಿ ಬರಕಬೇಕ್ರಿ. 86 ಹಚ್ಚಿದೀವಿ. ಆ ಕಡೆ ಒಂದು 3 ಎಕರೆ ತೊಗೊಂಡಿದ್ವಿ. 10 ಎಕರೆ 3 ಎಕರೆ. ಅದಕ್ಕೆ ಏನು ಕಂಪೇರ್ ಮಾಡಿ ಏನು ಇಸ್ತ್ರಿ ಮರಿಗಳ ಸಂಖ್ಯೆ 86 to 80 90 ತಕ 80 90 ಮರಿಗಳು. ಟಿಲ್ಲರ್ಸ್ ಭಾಳ ಬಂದ್ರಿ. ಅದಕ್ಕೆ ಖರೆ ವೇಟ್ ಒಳಗೆ ಜರ ಕಮ್ಮಿ ಬಂದು. ಅದ್ರ ಇಳುವರಿ ಹೆಂಗ 2.5 2.5 ಇದು 5.5 6 ಇದ್ದಾಗ ಅದು 2.5 3.5 ತಕ. ಇದು ನಿಮ್ ಪ್ರಕಾರ ಎಕರೆಗೆ ಇದು ಹೆಂಗ ಅನಿಸ್ತ್ರಿ? ಅದು ಎಕರೆಗೆ ಎಕರೆಗೆ 180 ಟಾರ್ಗೆಟ್ ಆತು. 170 ಇದಕ್ಕಿಂತ 10 ಕಡಿಮೆ 10 ಕಡಿಮೆ ರೀ. ಮತ್ತೊಂದು ಮರಿಗಳ ಸಂಖ್ಯೆಗೆ ಭಾಳ ಚಲೋ ರೀ. ಹೌದೌದು. ಇದಕ್ಕೆ ಮರಿ ಕಡಿಮೆ ಇದ್ರೂ ವೇಟ್ ಹೆಚ್ಚಿದೆ. ಹೌದು ಸರ್. ಮತ್ತೆ ಮಂಡ್ಯ ಒಳಗೂ 2 ನಮೂನಿ ಅದಾವ. ಪಾಯಿ ವಂಶಗಳದಾಗ 2 ನಮೂನಿ ಅದಾವ್ರಿ. ಅವ ಇದ್ರಾಗ ಬಿರ್ಸೊಂದು ಬರ್ತೈತಿ. ಇದು ನಮ್ಮದು ಮಿದು ಐತಿ ಸರ್.
ಅದು ಮತ್ತೊಂದು ಬಿರ್ಸ್ ಬರ್ತೈತಿ ನೋಡ್ರಿ ಗಣಿಕೆ ಸೈಜ್ ಕಡಿತಿ ಸರ್ ಬಿರ್ಸಲ್ರಿ ಅವ್ರು ಬೆಳೆಸೋದ್ರಿಂದ ಹಂಗ ಅದ ವಾತಾವರಣ ಮತ್ರಿ ಇನ್ನೊಂದು ನಮಗೇನ್ ಹೇಳ್ರಿ ಇದಕ್ಕೇನೈತ್ರಿ ಇದು ನೀವು ಅಮೋನಿಯಾ ಬಳಸೋದಕ್ಕಿಂತ ಹೆಚ್ಚ ನೈಟ್ರೋಜನ್ ಆಗೈತಿ ಯೂರಿಯಾ ಜಾಸ್ತಿ ಬಳಸ್ಕೋರಿ ಕಬ್ಬು ಜರ ಇದೀಗ ಮಗಲ ಸುಲಂಗಿ ಬರಂಗಿಲ್ಲ ಸರ್ ನಮ್ಗೆ ಯೂರಿಯಾ ಜಾಸ್ತಿ ಬಳಸ್ತೀವಿ ಮಾಡಿದೀವಿ ನಾವು ಆಗಸ್ಟದಾಗ ಮಾಡಿದ್ದ ನಮ್ಮ ಇಲ್ಲಿ ಮಾಜಿ ಶಾಸಕರು ಬಂದಿರ್ರಿ ಸಚಿವರು ರೀ ರಮೇಶ್ ಜಾರಕಿಹೊಳಿ ಸಾಹೇಬ್ರು ಇಲ್ಲಿ ಬಂದಿದ್ರು ಅವ್ರಿಗೆ ಕಬ್ಬು ಮಾಡಿಸ್ಬೇಕು ಅನ್ನೋದ ಈಗಾಗಲೇ 100 ಎಕರೆ ಮಾಡಾಕ್ತಾರೆ ಸರ್ ಅವ್ರು 90 ರೀ ಜನವರಿ 19 ಹಾಂ ಅಂದ್ರೆ 6 ತಿಂಗಳಾಗಿತ್ತು ಅವಾಗ 6 ತಿಂಗಳು ಆದಾಗ ಕಬ್ಬು ಏಟಾಗಿತ್ತು ನೋಡ್ರಿ ಇದನ್ನ ಯಾರು ನಮ್ಮಂಗಿಲ್ಲ 6 ತಿಂಗಳು ಕಬ್ಬು ಇಟ್ಟಂಗೆ ಆಗ್ತದೆ ಅಂದ್ರೆ ಅವ್ರು ಸಾಹೇಬ್ರ 6 ಫುಟ ಮ್ಯಾಲ ಮತ್ತೆ ಕಬ್ಬು 6 ಫುಟ 12 ಫುಟ್ ಕಬ್ಬು ಅವಾಗ ತಯಾರಾಗಿತ್ತು 6 ತಿಂಗಳದಾಗ 6 ತಿಂಗಳಾಗ 12 ಫುಟ್ ಕಬ್ಬು ತಯಾರಾಗಿತ್ತು ಮತ್ತೆ 6 ತಿಂಗಳಾಗ 24 ಫುಟ್ ಯಾಕೆ ಹಾಕಬಾರ್ದು क्यों तो 1000 गारे का पकड़े तो भी एक गारे को 2 क्विंटल निकला 200 पन्नीस पड़ा और 2 क्विंटल के ऊपर है एक भाला 4 किलो है एक भाला 5.25 किलो है 3 किलो पकड़ जाने का ಮೂರು ಹಿಡಿದೀವಿ ಆದ್ಮೇ 70 ಗಂಟೆ ಎಷ್ಟು ಆಗ್ತದೆ 7 21 21 2 टन 2 क्विंटल दो क्विंटल हुआ एक गारे का 2 क्विंटल ये 1100 गारे बटाई एक एकड़ के क्या कहता 1100 बटाई 1100 1000 पकड़ो 1000 भी 200 पड़ जाए एवरेज 200 टन 200 टन एकरे के एकरे को हाँ बाबा ಜರ್ಮಿಟ್ರ್ ಅಂತೂ ತಳದಾಗ ಬೀಜೋಪಚಾರದಾಗ ಮಾಡ್ತೀವಿ ಬಾಯಿ ಜಮ್ ರೀ ಸರ್ ಬಾಯಿ ಜಮ್ ಕೊಟ್ಟಿವಿ ಮತ್ತು ಅದಕ್ಕೂ ಯಾಕೋ ಜರ ಕಲರ್ ಬರಲಿಲ್ಲ ಅಂದ್ರೆ ಪಟ್ನ ಹ್ಯೂಮಿಕ್ ಆಸಿಡ್ ಒಂದ್ರಿ ನೋಡ್ರಿ ಮತ್ತೊಮ್ಮೆ ಅವಾಗ ಏನು ಮಾಡಿದ್ವಿ ಸರ್ ಲಿಸೆಂಟ ಬಿಟ್ಟಿವಿ ಯಾಕಂದ್ರೆ ಬೇರೆ ಕಬ್ಬು ಬಿದ್ದೈತಿ ಅಲ್ಲಿ ಡೊಣ್ಣಿ ಒಳ ತಯಾರಾಗೋದು ಡೊಣ್ಣಿ ಒಳ ತಯಾರಾದ್ರೆ ನಮ್ಮ ಕಬ್ಬು ಮತ್ತೆ ಫೇಲ್ ಮಾಡಿದ್ವಿ ಸರ್ ಅದಕ್ಕೆ ಮತ್ತೊಮ್ಮೆ ಡ್ರಿಪ್ನಾಗ ಕೊಟ್ಟಿವಿ ಸರ್ ಅವಾಗ ಮೊದಲ ಲಿಸೆಂಟ ನಾವು ಡ್ರಿಂಚಿಂಗ್ ಮಾಡಿದ್ದೀವಿ 2ನೇ ಸಲ ಕಬ್ಬು ಬಿದ್ದಾಗ್ರಿ ಒಳಗೆ ಹೋಗಕ್ಕೆ ಆಗಲಿಲ್ಲ ಅವಾಗ ಲಿಸೆಂಟ ಡ್ರಿಪ್ನಾಗ ಬಿಟ್ಟಿವಿ ಇದು 2 ಸಲ ಲಿಸೆಂಟ ಮೇಲೆ ಒಂದು ಹುಳ ಒಂದು ಡೊಣ್ಣಿ ಹುಳ ಎಲ್ಲಿ ಇಲ್ಲ ಮತ್ತೊಂದು ನಾವು पानी इतना दिसरा नहीं तो बड़ा 1.5 महीना हुआ पानी बंद है ಸರ್ ಇನ್ನೊಂದು ನಾನು ನಿಮಗೆ ಒಂದು ವಿಷಯ ಕೇಳ್ತೇನೆ ತಳದಾಗ 1 ಎಕರೆಗೆ ಇದು ನೀವು ತಿಪ್ಪಿ ಕತ್ತಾತಂದು ಏನು ಕೊಡ್ತಿರಲ್ಲ ಎಷ್ಟು ಇದನ್ನ ಟನ್ ಕೊಟ್ಟಾರ ಅದೇನು ಸರ್ ನಮಗೆ ನಾವು ನಮ್ದು ಆದಂಥ ಖತಾನು ತಯಾರು ಮಾಡ್ಕೊಂಡಿದ್ವಿ ನಾವು ಇವೆಲ್ಲ ಗಟ್ಟಿ ತಯಾರು ಮಾಡ್ಕೊತೀವಿ ದನಗಳು ಕಾಲ ಒಯ್ತೀವಿ ಈಗಾಗಲೇ ನಮ್ಮಲ್ಲಿ 5 ಆಕಳ ಎಮ್ಗಳು ಅದಾವ್ರಿ 5 ಆಕಳ ಇದ್ರೆ 5 ಆಕಳು ಎಷ್ಟು ಹಿಂಡ್ತಾವ ಅನ್ನಂಗಿಲ್ರಿ ನಾವು ಅವು ಗೋಮೂತ್ರ ಎಷ್ಟು ಕೊಡತ್ತಾವ ಅನ್ನೋದು ನಮಗೆ ಮುಖ್ಯ ಇವು 2ನೇದ್ರಿ ಇವೆಲ್ಲ ಗಟ್ಟಿಗಳು ದನಗಳ ಕಾಲಾಗ ತೆಗಿ ನಮ್ದ ಸ್ವಂತ ಮಾಡ್ಕೊಂಡಿವಿ ಕಡಿಮೆ ಬೆಳನ ಹೊರಗಿಂದ ಕೊಂಡು ತಂದಿವಿ ಹೊರಗಿಂದ ಕೊಂಡು ತೊಗೊಳಕ ಕುಡ್ಚವ್ರು 3000 ಟ್ರಕ್ ಅದಂಗ ನಾರ್ಮಲ್ ಕೊಡ್ತಾರ ಆ ಖಾತಾ ಬ್ಯಾಡಪ್ಪ ಅಂದಿವಿ ನಾವು ನಮ್ಮ ಗುಂಡಿ ಪತ್ತದಿಗೆ ಆ 3000 ನಡೆಯಂಗಿಲ್ಲ ಆಯ್ತವ ಸರ್ ಚಾ ಪೌಡರ್ ಖಾತಾ ಬೇರ್ಬೇಕಂದ್ರೆ 7000 ಹಿಡಿದ 8 ತುವಾ ಕರೆ ಅಂತದ ತರ್ಬೇಕು ಒಂದು ಪ್ಲಾಸ್ಟಿಕ್ ಹಾಕದ್ ಬರಬಾರ್ದು ಒಂದು ಚುಪ್ಪಾಡಿ ಬರಬಾರ್ದು ಹಸಿ ಹೆಂಡಿ ಬರಬಾರ್ದು ಅದು ಬಟ್ಟಿ ಅರ್ಧ ಬರಬೇಕು ಅವ್ರು ಏನು ಮಾಡ್ರು ಎಲ್ಲೋ ಕಡೆ ಹೋಗಿ ಚಾ ಪೌಡ್ರ್ ಅಂತ ಅದು ಖಾತಾ ತರಾಕತ್ರು 7500 ಕೊಡಾಕತ್ತೀವ್ರಿ ಫುಲ್ ಟ್ರಕ್ ಅದೊಂದು ಇಲ್ಲಂದ್ರೂ ಆಗಿನ ಹೇಳಿದಾಗ ಕೆತ್ತೆ 25-30 ಸರಿಯಾಗಿ ಲೆಕ್ಕ 25 ಯಾವ ಟ್ರಕ್ ರೀ ಟ್ರ್ಯಾಕ್ಟರ್ ಡಬ್ಬಿ ರೀ ಟ್ರಕ್ ರೀ ಹಾಂ ಒಂದು 30 ಟ್ರಕ್ ತರಿಸಿದೀವಿ 30 ಟ್ರಕ್ 10 ಎಕರೆ 10 ಎಕರೆ ಅಂದ್ರೆ ಸ್ವಂತ ಬೇರೆ ಮಾಡ್ಯಾರಲ್ಲ ಸ್ವಂತ ಇದ್ರೂ ಉಳ್ಕಾದ ಕಡೆ ನಾವು ಜಾಗ ಹಾಕೊಂಡಿದೀವಿ ಇಲ್ಲ ಅವ್ರು ಯಾಕೆ ಜಾಸ್ತಿ ಆಗ್ತಾರ ಅಂದ್ರೆ ಅವ್ರಲ್ಲಿ ಮಣ್ಣ ಇಲ್ಲ ಅದು ಮಣ್ಣು ಇಲ್ರಿ ಸರ್ ಬರೀ ಕಲ್ಲು ಐತಿ ಅದು ಮತ್ತೆ ಅವ್ರು ಅನಿವಾರ್ಯ ಖರ್ಚು ಮಾಡಿದ್ದೆ ಅಂದ್ರೆ ಮಣ್ಣಿಗೆ ಮಾಡಿವ್ರಿ ಸರ್ ಈಗಾಗಲೇ ನೀವು ಮಣ್ಣು ನೋಡ್ರಿ ಸರ್ ಅದನ್ನ ಕೊಂಡು ತಂದು ಇಟ್ಟಿವ್ರಿ ನಾವು ಮತ್ತೆ ಮುಂದಿನ ಪ್ಲಾನ್ ಐತಿ क्यों तो एक बुट्टी एक गारे को 1 बुट्टी 2 बुट्टी खत भाई सिवा आया नहीं ಸರ್ ನಮ್ಮಲ್ಲಿ JCB ಹಾಡ್ಬೇಕಾದ್ರೆ ಅವ್ನು JCB ಅವ ಕಡ್ದು ಮಾಡಿ ಅವನ ಒದ್ಯಾಡ್ಯಾನ್ರಿ ಇಂಥ ಹಾಡು ನೆಲದಾಗ ನಾವು ಬೆಳ್ಸಾಕ್ರಿ ಏನು ನಾವು ವಿಚಾರ ಮಾಡ್ಕೊಂಡಿವಿ ಇದನ್ನ ನೆಲ ಹಿಂಗೆ ತಯಾರು ಮಾಡ್ಬೇಕಾದ್ರೆ ಕರಿಮಣ್ಣು ಹಾಕಬೇಕು ಒಮ್ಮೆ ಹಾಕಿದೀವಲ್ಲ ಏನು 20 ವರ್ಷ ನಾವು ನೋಡಕತ್ತಾನ ಸರ್ 20 ವರ್ಷ ಸರ್ ಇನ್ನೊಂದು ರಾಸಾಯನಿಕ ಬದಲು ನಾನು ನಿಮ್ಗೆ ಕೇಳ್ತೇನೆ ರೀ ರಾಸಾಯನಿಕ ನೈಟ್ರೋಜನ್ ಆಗಲಿ ಪೊಟ್ಯಾಶ್ ಆಗಲಿ ಫಾಸ್ಫರಸ್ ಆಗಲಿ 1 ಎಕರೆಗೆ ನಿಮ್ಮ ಪ್ರಕಾರ ಎಷ್ಟು ಕೊಟ್ಟಿರಿ ಇಷ್ಟು ಅಂದ್ರೆ ಎಷ್ಟು ದಿವಸ ತನಕ ನೀವು ಕೊಟ್ಟಿರಿ ಏನು 10 ತಿಂಗಳು ಕೊಟ್ಟಿರಿ 12 ತಿಂಗಳು ಕೊಟ್ಟಿರಿ हां जी एक 3 महीने पहला छोड़े ಮೊಟ್ಟ ಮೊದಲ ನಾವು ಕನ್ನಡದಾಗ ಹೇಳ್ರಿ ಡ್ರಿಂಚಿಂಗ್ ಏನು ಮಾಡ್ತೀವಿ ಸರ್ ಡ್ರಿಂಚಿಂಗ್ ಮಾಡಿ ಪೆಟ 8 ದಿನಕ್ಕೆ ಒಂದೊಂದು 3 ಡ್ರಿಂಚಿಂಗ್ ತೊಗೊಂಡಿವಿ ಸ್ಪ್ರೇ ಒಂದು 3 ತೊಗೊಂಡಿವಿ ಏನು ಬಿಡೋದಿಲ್ಲ ಸ್ಪ್ರೇದು ಅದ್ರ ಅಂತ ನೆಕ್ಸ್ಟ್ ನಾನು ನಿಮ್ಗೆ ಕೇಳ್ತೇನೆ ರೀ ಒಟ್ಟು ಮೊದಲು ನಮ್ಮ ಫರ್ಟಿಲೈಸರ್ ಒಂದು ಹೇಳ್ರಿ
ಫರ್ಟಿಲೈಸರ್ ಮೊದಲು ಏನು ಮಾಡಿದ್ವಿ ಸರ್ ನಾವು ಡ್ರಿಂಚಿಂಗ್ ಅದ ಆಮೇಲೆ ಹೇಳ್ತೇನೆ ಫರ್ಟಿಲೈಸರ್ ಸರ್ ನಮ್ಮ ರೇಷಿಯೋ ಹೆಂಗ್ರಿ ಸರ್ 50 kg ಯೂರಿಯಾ ಬಿಟ್ಟಾಗ 25 kg ಪೊಟ್ಯಾಶ್ ಬಿಟ್ಟಿವಿ ಇದು ಎನ್ ಕೆ ಆತಿದ NK ರೀ ಇನ್ನು ಪಿ ಒಂದು ಮಾಡ್ಬೇಕಲ್ಲ ಪಿ ಒಂದು ತೊಗೋಬೇಕು ಫಾಸ್ಫರಸ್ ತೊಗೋಬೇಕು ಅದು 50 kg ಇದ್ದಾಗ ಇದು 25 kg ಇದ್ದಾಗ ಅದನ್ನ 5 ಲೀಟರ್ ಫಾಸ್ಫರಿಕ್ ಆಸಿಡ್ ಇದು NPK ತಯಾರಾದ್ರಿ ಇಟ್ಟು NPK ತಯಾರಾದ್ರೆ ಇದು 5 ಚೀಲ DAP ಕ್ವಾಂಟಿಟಿ ತಯಾರಾಗ್ತದೆ 5 ಚೀಲ ಕ್ವಾಂಟಿಟಿ 5 ಚೀಲ ಅಂದ್ರೆ ನಾವು 1,500 ಹಿಡಿದ್ರೆ 15 ಇಲ್ಲಿ ಎಷ್ಟು ರೀ 5 ಚೀಲ 7,500 ಖತ ಆತ ಅದಕ್ಕೆ ನಾವು ಹೋಗಂಗಿಲ್ಲ ಸರ್ ಯಾವಾಗೂ 10 20 12 32 DAP ಯಾವಾಗೂ ಹೋಗೋದಿಲ್ಲ ನಾವು ಯೂರಿಯಾ ಪೊಟ್ಯಾಷಿಯ ಫಾಸ್ಫರಸ್ ಯೂರಿಯಾ ಪೊಟ್ಯಾಷಿಯ ನಿಮ್ಮ ಪ್ರಕಾರ ಒಮ್ಮೆ ಹಾಕಿ ನಾವು ಗಪ್ ಕೂತಿಲ್ಲ ವಾರಕ್ಕೆ ಒಂದೊಂದು ಬಿಟ್ಟಿವಿ ವಾರಕ್ಕೆ ಒಂದು ಎರಡು ಹೆಂಗೆ ಬಿಟ್ಟಿವಿ ನೋಡ್ರಿ ಒಂದೊಂದು ಹಾಲ್ 10 ಎಕರೆ ಇದ್ದು ನಮ್ದು ಇದು 10 ಎಕರೆದು ಒಂದು ಹಾಲ್ ಇತ್ತು ಒಂದು ಹಾಲ್ ಇದ್ದಾಗ ಇದಕ್ಕೆ 2 ಚೀಲ ಯೂರಿಯಾ 1 ಚೀಲ ಪೊಟ್ಯಾಷಿಯ 5 ಲೀಟರ್ 8 ದಿವಸಕ್ಕೆ ಒಂದೊಂದು ಬಿಟ್ಟು